ಕಾಂಗ್ರೆಸ್ನಲ್ಲಿ ಜೋರಾಯಿತು ಪವರ್ ಶೇರಿಂಗ್ ಫೈಟ್. ರಾಜ್ಯ ನಾಯಕರಿಗೆ ಸುರ್ಜೇವಾಲಾ ಕೊಟ್ಟ ಎಚ್ಚರಿಕೆ ಏನು? ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡುತ್ತಾ ಸಿದ್ದು ಬಣ. ನಿಖಿಲ್ ಪಟ್ಟಾಭಿಷೇಕಕ್ಕೆ ದಳಪತಿಗಳ ಚುನಾವಣಾ ದಾಳ. ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ, ರಾತ್ರೋರಾತ್ರಿ ಆರೋಪಿ ಅಂದರ್. ಎಲ್ಲದರ ಬಗ್ಗೆ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದ್ದು, ಪವರ್ ಶೇರಿಂಗ್ ಪಾಲಿಟಿಕ್ಸ್ ಹಾಗೂ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಬೀಳುತ್ತಾ ಎಂಬುದು ಕುತೂಹಲ ಮೂಡಿಸಿದೆ. ಸಿಎಲ್ಪಿ ಸಭೆಗೂ ಮುನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪ್ರತ್ಯೇಕ ಸಭೆ ನಡೆಸಿ ಸಂಧಾನ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಆಗಮಿಸಿರುವ ಸುರ್ಜೇವಾಲಾ ಸದ್ಯಕ್ಕೆ ಬೇರೆ ಯಾವುದೇ ಚರ್ಚೆ ಬೇಡ, ಸಮಾಧಾನದ ಸೂತ್ರವನ್ನ ಇಟ್ಕೊಂಡು ಸಿಎಲ್ಪಿ ಸಭೆ ನಡೆಸುವ ಸಾಧ್ಯತೆ ಇದೆ. ಒಂದು ವೇಳೆ ಸಿಎಲ್ಪಿ ಸಭೆಯಲ್ಲಿ ಬಣ ಬಡಿದಾಟ ಶಮನವಾಗದೇ ಇದ್ರೆ ದೆಹಲಿಯಲ್ಲಿ ಬಿಕ್ಕಟ್ಟಿನ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ. You are asking question to a united government which is solidly executing a direct benefit transfer to every Kannadiga family with a cumulative total of 58,000 crore. The Karnataka Congress guarantees, which are the Karnataka Congress government guarantees, is the biggest welfare scheme of India. ಇಂದಿನ ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಬಣ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡಲಿದೆ ಎನ್ನಲಾಗಿದೆ. ಅವಕಾಶ ಸಿಕ್ಕರೆ ಸಭೆಯಲ್ಲಿ ಚರ್ಚೆಗೂ ಸೈಲೆಂಟ್ ಆಗಿರುವುದಕ್ಕೂ ಸೈ ಎಂಬ ಅಜೆಂಡಾವನ್ನ ಸೆಟ್ ಮಾಡಿಕೊಂಡಿದೆ ಎನ್ನಲಾಗಿದೆ. 1 ಪರ್ಸನ್ 1 ಪೋಸ್ಟ್ ಹಾಗೂ ದಲಿತ ಶಾಸಕ ಸಭೆ ವಿಚಾರವಾಗಿ ಕ್ಲಾರಿಟಿ ಪಡೆಯುವ ಮೂಲಕ ಡಿಕೆಶಿಗೆ ಕೌಂಟರ್ ಕೊಡಲು ಸಿದ್ದು ಟೀಮ್ ಸಿದ್ಧತೆ ನಡೆಸಿದೆ ಎಂದು ಹೇಳಲಾಗ್ತಾ ಇದೆ. ದಲಿತ ಶಾಸಕರ ಸಭೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕ್ಲಾರಿಟಿ ಪಡೆಯುವ ಸಾಧ್ಯತೆ ಇದೆ. ಹಾಗೆಯೇ 1 ಪರ್ಸನ್ 1 ಪೋಸ್ಟ್ ವಿಚಾರವಾಗಿ ಕೆಎನ್ ರಾಜಣ್ಣ ಧ್ವನಿ ಎತ್ತಬಹುದು ಎನ್ನಲಾಗಿದೆ. ಆದರೆ ಸಿಎಲ್ಪಿ ಸಭೆಯ ಸನ್ನಿವೇಶವನ್ನು ನೋಡಿಕೊಂಡು ಚದುರಂಗ ದಾಟಕ್ಕೆ ಇಳಿಯೋಕೆ ಸಿದ್ದು ಆಪ್ತರು ಸಚಿವರು ಗೇಮ್ ಪ್ಲಾನ್ ರೆಡಿ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ. ಹಾಗೆಯೇ ಇಂದಿನ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಸದ್ದು ಮಾಡುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ವರದಿ ದಾಳ ಪ್ರಯೋಗಕ್ಕೆ ಸಿದ್ದು ಬಣ ಸಜ್ಜಾಗಿದ್ದು, ಈ ಮೂಲಕ ಡಿಕೆಶಿಗೆ ಕೌಂಟರ್ ಕೊಡಲು ತಯಾರಿ ಮಾಡಿಕೊಂಡಿದೆ. ಡಿಕೆಶಿ ಮೇಲೆ ಕೆಂಗಣ್ಣು ಬೀರಿರುವ ದಲಿತ ಹಾಗೂ ಒಬಿಸಿ ಸಚಿವರಿಂದ ಜಾತಿ ಜನಗಣತಿ ದಾಳ ಉರುಳಿಸಬಹುದು ಎನ್ನಲಾಗಿದೆ. ಆದರೆ ವರದಿ ಜಾರಿ ಬೇಡ ಅಂತ ಡಿಕೆಶಿಗೆ ಒಕ್ಕಲಿಗ ಸಮುದಾಯ ಒತ್ತಡ ಹಾಕುತ್ತಿದೆ. ಇನ್ನು ಸಭೆಯಲ್ಲಿ ದಲಿತ ಸಚಿವರು ಶಾಸಕರ ಸಭೆ ಪ್ರಸ್ತಾಪ ಮಾಡ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದಕ್ಕೆ ಹೆಡ್ ಇದ್ದಾರೆ ಹೋಮ್ ಮಿನಿಸ್ಟರ್, ಅವ್ರು ಪ್ರಸ್ತಾಪ ಮಾಡಬೇಕು, ನಾವು ಮತ್ತೆ ಮಾಡ್ತೀವಿ ಅನುಮತಿ ಕೊಡಿ ಅಂತ ಒಟ್ಟರೆ ಮಾಡೋ ಈ ಸಲ ಗ್ರ್ಯಾಂಡ್ ಆಗಿ ಮಾಡೋಣ. ಪರಮೇಶ್ವರ್ ಅವ್ರದ್ದು ಸಭೆ ಇತ್ತಲ್ಲ, ಮುಂದೂಡಿನ ಸಭೆ, ಆ ವಿಷಯ ಬಿದ್ದು ಬೆಳಗಾಂ ಅಧಿವೇಶನಕ್ಕೆ ಸೀಮಿತ ಆಗಿರೋ ಸಭೆ. ಸಿಎಲ್ಪಿ ಇವತ್ತು ಆಂತರಿಕ ಸರ್ಕಾರದ ವಿಚಾರಗಳು ನೋಡೋಣ, ಇಲ್ಲ ಮಾತಾಡೋಲ್ಲ, ಅದಕ್ಕೇನಿದೆ, ಯಾರು ಕೇಳಿದ್ರೆ ಮಾಹಿತಿ ಕೊಡಬೇಕಾಗ್ತದಲ್ಲ ವರಿಷ್ಠರು. ಇಂದಿನ ಹೈ ವೋಲ್ಟೇಜ್ ಸಿಎಲ್ಪಿ ಸಭೆಯಲ್ಲಿ ಸಿದ್ದು ಹಾಗೂ ಡಿಕೆಶಿ ಹೈಕಮಾಂಡ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿವೆ. ಸಿದ್ದು ಬಣದ ಚಾರ್ಜ್ ಶೀಟ್ ಏನು ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರ ಬಂದಾಗಿನಿಂದಲೂ ಬರೀ ಅಧಿಕಾರ ಹಂಚಿಕೆಯದ್ದೇ ಚರ್ಚೆಯಾಗಿದೆ. ಸಿಎಂ ಅಧಿಕಾರ ನಡೆಸಲು ಬಿಡದೆ ಡಿಕೆಶಿಯಿಂದ ಪ್ರತ್ಯಕ್ಷ ಪರೋಕ್ಷ ಹಸ್ತಕ್ಷೇಪ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ರಾಜ್ಯ ಪ್ರವಾಸ ಮಾಡ್ತಿಲ್ಲ, ಹಾಗೆಯೇ ಕಾರ್ಯಕರ್ತರ ಅಹವಾಲು ಡಿಕೆಶಿ ಕೇಳ್ತಿಲ್ಲ. ಎಲ್ಲದರಲ್ಲೂ ಡಿಕೆಶಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಿದ್ದಾರೆ. ರಾಜ್ಯದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ. ಡಿನ್ನರ್ ಸಭೆಗೆ ಬ್ರೇಕ್ ಹಾಕಿದ್ದು ಸರಿಯಲ್ಲ ಅಂತ ಡಿಕೆಶಿ ವಿರುದ್ಧ ದೂರು ನೀಡೋಕೆ ಸಿದ್ದು ಬಣ ಮುಂದಾಗಿದೆ. ಹಾಗೆಯೇ ಡಿಕೆಶಿ ಬಣ ಸಿದ್ದು ಬಣದ ವಿರುದ್ಧ ಚಾರ್ಜ್ ಶೀಟ್ಗೆ ಮುಂದಾಗಿದೆ. ಪ್ರತ್ಯೇಕ ಸಭೆ ಪವರ್ ಶೇರ್ ಬಗ್ಗೆ ಬಹಿರಂಗ ಮಾತು ಸರಿಯಲ್ಲ. ಇದೇ ನೆಪದಲ್ಲಿ ಸಚಿವರಿಂದ ಡಿನ್ನರ್ ಕೂಟ ಪರಂಪರೆ ನಿಲ್ಬೇಕು. ಜಾತಿ ಜನಗಣತಿ ಸಭೆ ವರದಿಗೆ ಒತ್ತಾಯ ಹಾಕ್ತಿದ್ದಾರೆ. ಇದರಿಂದ ಗೊಂದಲ. ಸಿಎಂ ಸ್ಥಾನ, ಕೆಪಿಸಿಸಿ ಸ್ಥಾನದ ಬಗ್ಗೆಯೇ ಚರ್ಚೆ, ಮಾತು ಹೆಚ್ಚಾಗ್ತಿದೆ. ಪವರ್ ಶೇರ್ ಒಪ್ಪಂದ ಆಗಿದ್ರೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೈಕಮಾಂಡ್ಗೆ ಆಗ್ರಹಿಸಲಿದೆ. ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲಾಗುತ್ತೆ ಅನ್ನೋ ಮಾತುಗಳು ಕೇಳಿಬಂದಿವೆ. ಇದರ ನಡುವೆಯೇ ದಳಪತಿಗಳು ಸಾಂಸ್ಥಿಕ ಚುನಾವಣಾ ದಾಳವನ್ನು ಉರುಳಿಸಿದ್ದಾರೆ. ನಿನ್ನೆ ಎಚ್ಡಿಕೆ ನೇತೃತ್ವದಲ್ಲಿ ಜೆಡಿಎಸ್ ಸಭೆ ನಡೆದಿದ್ದು, ಮಾರ್ಚ್ನಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಜೆಡಿಎಸ್ ವರಿಷ್ಠರು ಎಚ್ಚರಿಕೆಯ ನಡೆಯನ್ನು ಇಟ್ಟಿದ್ದಾರೆ. ನಿಖಿಲ್ ಹೆಸರು ಬಗ್ಗೆ ಗೊಂದಲ, ಅಪಸ್ವರ ತಡೆಯಲು ಸಾಂಸ್ಥಿಕ ಚುನಾವಣಾ ದಾಳ ಉರುಳಿಸಲಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಆಯ್ಕೆಗೆ ದೇವೇಗೌಡರು ಒಲವು ತೋರಿದ್ದಾರೆ ಎನ್ನಲಾಗಿದೆ. ಆದರೆ ಪಕ್ಷದಲ್ಲಿ ಹಿರಿಯರ ಇತರೆ ಆಕಾಂಕ್ಷಿಗಳ ಆಕ್ಷೇಪ ವ್ಯಕ್ತವಾಗುತ್ತದೆ. ಹೀಗಾಗಿ ನಿಖಿಲ್ ಪಟ್ಟಾಭಿಷೇಕಕ್ಕೂ ಮುನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಕಸರತ್ತು ನಡೆಯುತ್ತಿದೆ. ನಿನ್ನೆಯ ಸಭೆಗೆ ಗೈರಾಗಿದ್ದ ಜಿಟಿ ದೇವೇಗೌಡರ ಜೊತೆಗೆ ತಾವೇ ಖುದ್ದು ಮಾತನಾಡೋದಕ್ಕೆ ದೇವೇಗೌಡರು ಮುಂದಾಗಿದ್ದಾರೆ ಎನ್ನಲಾಗಿದೆ. ಬರುವ ಏಪ್ರಿಲ್ ತಿಂಗಳ ಒಳಗೆ ರಾಜ್ಯದ ಘಟಕದ ಅಧ್ಯಕ್ಷರ ನೇಮಕವನ್ನು ಚುನಾವಣೆಯ ಮುಖಾಂತರವೇ ಆಯ್ಕೆ ಮಾಡ್ತಕ್ಕಂಥದ್ದು
ಅದರ ಜೊತೆಗೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಪದಾಧಿಕಾರಿಗಳ ನೇಮಕಾತಿಯು ಆಯಾ ಸಂಸ್ಥೆಗಳಲ್ಲೇ ಆಗಬೇಕು ಅಂತಕ್ಕಂಥದ್ದು ಸಹ ತೀರ್ಮಾನ ಆಗಿದೆ. ಚಾಮರಾಜಪೇಟೆಯ ವಿನಾಯಕನಗರದಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯವೊಂದು ನಡೆದಿದ್ದು ಭಾರೀ ಆಕ್ರೋಶ ವ್ಯಕ್ತವಾಗಿದೆ. 3 ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿದ್ದ ಕಿಡಿಗೇಡಿ ಅಂಧರಾಗಿದ್ದಾನೆ. ನಿನ್ನೆ ತಡರಾತ್ರಿ ಕಾರ್ಯಾಚರಣೆ ನಡೆಸಿದ ಕಾಟನ್ಪೇಟೆ ಪೊಲೀಸರು ಕೆಚ್ಚಲು ಕೊಯ್ದು ಅಟ್ಟಹಾಸ ಮೆರೆದಿದ್ದ ಆರೋಪಿ ಶೇಖ್ ನಸ್ರುನನ್ನ ಬಂಧಿಸಿದ್ದಾರೆ. ಈತ ಕುಡಿದ ಮತ್ತಿನಲ್ಲಿ ಈ ಘಟನೆ ಮಾಡಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ತಡರಾತ್ರಿಯೇ ಆರೋಪಿ ನಸ್ರುವನ್ನ ಕರೆದೊಯ್ದು ಸೊಕೋಟಿ ಮೊಮ್ಮಹಜರು ಮಾಡಿದ್ದಾರೆ. ಬಳಿಕ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆರೋಪಿಯನ್ನು ಒಪ್ಪಿಸಲಾಗಿದೆ. 30 ವರ್ಷದ ಬಂಧಿತ ಆರೋಪಿ ಶೇಖ್ ನಸ್ರು ಬಿಹಾರ ಮೂಲದವನಾಗಿದ್ದಾನೆ. ಪ್ಲಾಸ್ಟಿಕ್ ಮತ್ತು ಬಟ್ಟೆ ಹೊಲಿಗೆ ಅಂಗಡಿಯಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ. ಘಟನೆ ನಡೆದ ಸ್ವಲ್ಪ ದೂರದಲ್ಲೇ ಈತನ ಅಂಗಡಿ ಇತ್ತು ಎನ್ನಲಾಗಿದೆ. ಕುಡಿದ ಮತ್ತಿನಲ್ಲಿ ಕೃತ್ಯ ಎಸಗಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಬಿಹಾರ್ ಮೂಲದ ಒಬ್ಬ ವ್ಯಕ್ತಿ ಶೇಖ್ ನಸ್ರು ಅಂತೇಳಿ ಸುಮಾರು 30 ವರ್ಷ, ಈ 3-4 ವರ್ಷದಿಂದ ಇಲ್ಲಿ ಬಂದಿರ್ತಾನೆ. ಚಿಕ್ಕ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಕುಡಿದು ಹೋಗಿ ಈ ಕೃತ್ಯವನ್ನು ಎಸಗಿದ್ದಾನೆ ಅಂತ ನಮಗೆ ತಿಳಿದು ಬಂದ ಮೇಲೆ ಆತನನ್ನು ನಾವು ನಿನ್ನೆ ದಿನ ದಸ್ತಗಿರಿ ಮಾಡಿದ್ವಿ. ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣದಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಆದರೆ ಬಂಧಿತ ಆರೋಪಿ ಶೇಖ್ ನಸ್ರುನನ್ನು ಮೆಂಟಲ್ ಅಂತ ಹೇಳಲಾಗ್ತಾ ಇದೆ. ಇದು ಹಸುಗಳ ಮಾಲೀಕ ಕರ್ಣನನ್ನ ಆಕ್ರೋಶಗೊಳ್ಳುವಂತೆ ಮಾಡಿದೆ. ಆರೋಪಿ ಶೇಖ್ ನಸ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದ ಅಂತ ಅಂಗಡಿ ಮಾಲೀಕನನ್ನ ಕೇಳಿ. ಮೊದಲು ಅಂಗಡಿ ಮಾಲೀಕನನ್ನ ಬಂಧಿಸಬೇಕು. ಕೃತ್ಯ ಎಸಗಿದ ಆರೋಪಿಯನ್ನ ನಾನು ಈ ಹಿಂದೆ ನೋಡಿದ್ದೀನಿ. ಮೆಂಟಲ್ ಈ ರೀತಿಯ ಕೃತ್ಯ ಮಾಡೋದಕ್ಕೆ ಸಾಧ್ಯನಾ ಅಂತ ಕರ್ಣ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿಯ ಕೃತ್ಯ ಮಾಡೋದಕ್ಕೆ ಒಬ್ಬನಿಂದ ಸಾಧ್ಯವಿಲ್ಲ. ಆರೋಪಿಯನ್ನ ಒಂದೇ ದಿನಕ್ಕೆ ಜೈಲಿಗೆ ಹಾಕಿದ್ದಾರೆ. ಇದರ ಹಿಂದೆ ಯಾರೋ ಇದ್ದಾರೆ, ಯಾರೋ ಹೇಳಿಕೊಟ್ಟು ಹೀಗೆ ಮಾಡಿಸಿದ್ದಾರೆ ಅಂತ ಹಸುಗಳ ಮಾಲೀಕ ಕರ್ಣ ಕಿಡಿಕಾರಿದ್ದಾರೆ. ಅವನು ಮೆಂಟ್ಲಿ ಅಂತ ಹೇಳ್ತಾರಲ್ಲ, ಅವನು ಎಷ್ಟು ವರ್ಷದಿಂದ ಅವನು ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಅವ್ರ ಓನರ್ಗೆ ಅರೆಸ್ಟ್ ಮಾಡಿ ಫಸ್ಟು. ಆ ಓನರ್ಗೆ ಕೇಳಿ ಮೆಂಟಲ್ಗೆ ಯಾಕೆ ಕೆಲಸ ಕೊಟ್ಟರು. ಅವನು ಸುಮಾರು 5-6 ವರ್ಷದಿಂದ ಇರ್ಬೋದು ಇಲ್ಲಿ, ನಾ ಜಾಸ್ತಿ ಇರ್ಬೋದು. ಒಂದು ಮೆಂಟ್ಲಿ ಕೆಲಸ ಮಾಡ್ತಾನ. ಇವಾಗ ಅವ್ರ ಅಡ್ರೆಸ್ ಹೇಳಿದ್ರೆ ಅವನ್ನ ನೋಡಿದ್ದೀನಿ ನಾನು. ಇವಾಗ ಅವ್ನ ಮುಖ ನೋಡಿದ್ರೆ ಕ್ಲೀನಾಗಿ ಪರಿಚಯ ಮಾಡ್ತೀನಿ. ಅವ್ನು ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಡ್ತೀನಿ ನಾನು. ಹಸುಗಳ ಕೆಚ್ಚಲು ಕೊಯ್ದ ಕೃತ್ಯಕ್ಕೆ ಬಿಜೆಪಿ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಖಂಡಿಸಿವೆ. ಶಾಸಕ ಸಿಎನ್ ಅಶ್ವಥ್ ನಾರಾಯಣ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೃತ್ಯದ ಹಿಂದೆ ಸಂಘಟನೆ ಇರಬಹುದು. ಕಾಂಗ್ರೆಸ್ನ ದ್ವೇಷದ ರಾಜಕಾರಣದಿಂದ ಹೀಗಾಗ್ತಾ ಇದೆ. ಆರೋಪಿ ಮಾನಸಿಕ ಅಸ್ವಸ್ಥನಾಗಿದ್ದರೆ ಮನೆಯಲ್ಲಿ ಕಟ್ಟಿರುವ ಹಸುಗಳನ್ನ ಹುಡುಕಿಕೊಂಡು ಹೋಗಿ ಕೆಚ್ಚಲು ಕೊಯ್ಯಲು ಸಾಧ್ಯವೇ? ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಒಂದು ಸಮುದಾಯದ ಜನರನ್ನ ಓಲೈಸುತ್ತಿದೆ, ತುಷ್ಟೀಕರಣ ರಾಜಕಾರಣ ಮಾಡ್ತಿದೆ. ತನಿಖೆಯ ಮೂಲಕ ಸತ್ಯವನ್ನ ಹೊರತರಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಕೃತ್ಯದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಈ ಘಟನೆಯನ್ನ ಖಂಡಿಸುತ್ತೇನೆ. ಈ ತರಹ ಮಾಡುವುದು ತಪ್ಪು. ಆರೋಪಿಯನ್ನ ಬಂಧಿಸಿದ್ದು ಕಠಿಣ ಕ್ರಮ ಆಗಲಿ ಎಂದಿದ್ದಾರೆ. ಈ ರೀತಿ ದ್ವೇಷ ಮಾಡಿ ವೈಮನಸ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ಏನೊಂದು ಗೋವು ಕಾಮಧೇನು ಅಂತ ನಾವು ಪೂಜಿಸುವಂಥ ಗೋವಿಗೆ ಈ ರೀತಿ ಕೆಚ್ಚಲನ್ನು ಕೊಯ್ಲಿಕ್ಕೆ ಒಂದು ಮನ್ಸು ಬರೋದಿಲ್ಲ. ಎಲ್ಲರೂ ಒಂದು ಕಾಣಬೇಕಲ್ಲ ಟ್ರಿಗರ್ ಪಾಯಿಂಟ್. ಏನು ಒಂದು ಗೋಮಾಂಸ ಗೋ ವಿಚಾರದಲ್ಲಿ ಕಾಂಗ್ರೆಸ್ಸಿನ ನಿಲುವೇ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇ ಮಾಡಿದರೂ ಅದು ಅತ್ಯಂತ ಕ್ರೂರವಾದಂಥ ಒಂದು ಕೃತ್ಯಗಳನ್ನು ಎಸಗಿದ್ದಾರೆ. ಅದು ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಯಾಕಂದರೆ ಇದು ಅತ್ಯಂತ ಪಾಪದ ಕೆಲಸ ಮಾಡ್ತಾರೆ. 4 ಮಕ್ಕಳನ್ನ ಕಾಲುವೆಗೆ ಎಸೆದು ತಾಯಿಯು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೇನಾಳ ಬಳಿಯ ಆಲಮಟ್ಟಿ ಎಡದಂಡೆ ಮುಖ್ಯ ಕಾಲುವೆಯಲ್ಲಿ ಘಟನೆ ಆಗಿತ್ತು. 4 ಮಕ್ಕಳು ಜಲಸಮಾಧಿಯಾಗಿದ್ದಾರೆ. ಕೊಲ್ಹಾರ ತಾಲೂಕಿನ ತೆಲಗಿ ಗ್ರಾಮದ 5 ವರ್ಷದ ತನು, 3 ವರ್ಷದ ರಕ್ಷಾ, 13 ತಿಂಗಳ ಹುಸೇನಾ ಮತ್ತು ಹಸೇನಾ ಮೃತ ಮಕ್ಕಳು. ಅದೃಷ್ಟವಶಾತ್ ಆತ್ಮಹತ್ಯೆಗೆ ಯತ್ನಿಸಿದ್ದ ತಾಯಿಯನ್ನ ಸ್ಥಳೀಯರು ಕಾಪಾಡಿದ್ದಾರೆ. 2 ಹೆಣ್ಣು ಮಕ್ಕಳ ಶವಗಳನ್ನ ಮೀನುಗಾರರು ಹೊರತೆಗೆದಿದ್ದು 2 ಗಂಡು ಮಕ್ಕಳ ಮೃತದೇಹಕ್ಕಾಗಿ ಶೋಧ ನಡೆದಿದೆ. ಕೌಟುಂಬಿಕ ಕಲಹವೇ ಘಟನೆಗೆ ಕಾರಣ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ನಿಡಗುಂದಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ಕೊಟ್ಟಿದ್ದಾರೆ. ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಉತ್ಸವ ಮಹಾಕುಂಭಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಚಾಲನೆ ಸಿಕ್ಕಿದೆ. ಈ ಮಹಾಕುಂಭಮೇಳವು ಇಂದು ಆರಂಭಗೊಂಡಿದ್ದು ಮಹಾಶಿವರಾತ್ರಿಯ ದಿನ ಅಂದ್ರೆ ಫೆಬ್ರವರಿ 26ರವರೆಗೆ ನಡೆಯಲಿದೆ. 4 ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆ 144 ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ ಲಕ್ಷಾಂತರ ಸಾಧುಗಳು ಸಂತರು ಮೊದಲ ಶಾಹಿ ಸ್ನಾನ ಮಾಡುವ ಮೂಲಕ ಕುಂಭಮೇಳಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ಅತಿ ದೊಡ್ಡ ಮಹಾಕುಂಭಮೇಳದಲ್ಲಿ ಹಿಂದೂಗಳು ಮಾತ್ರವಲ್ಲದೆ ಹಿಂದೂಯೇತರರು, ಆಸ್ತಿಕರು, ನಾಸ್ತಿಕರು ಸೇರಿದಂತೆ ಕೋಟ್ಯಂತರ ಜನ ಭಾಗಿಯಾಗ್ತಾರೆ. ಈ ಬಾರಿ ಜಗತ್ತಿನಾದ್ಯಂತ 40 ಕೋಟಿ ಭಕ್ತರು ಮಹಾಕುಂಭಮೇಳಕ್ಕೆ ಆಗಮಿಸಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಮಹಾಕುಂಭ ಮೇಳಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಇವತ್ತಿನಿಂದ ಶಾಹಿ ಸ್ನಾನ ಆರಂಭ ಆಗಿದ್ದು ಮುಂದಿನ 45 ದಿನಗಳಲ್ಲಿ 6 ಶಾಹಿ ಸ್ನಾನಗಳು ಬರ್ತವೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇರುವಂಥದ್ದು
ಸುಮಾರು 45 ಕೋಟಿ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದರ ಮೊದಲ ದಿನ ಇವತ್ತು ಆರಂಭ ಆಗಿರುವಂಥದ್ದು. ಇವತ್ತು ಮೊದಲ ಶಾಹಿ ಸ್ನಾನ ಅಂದರೆ ಪುಣ್ಯ ಸ್ನಾನ ಅಂತ ನಾವು ಕರಿಬೋದು. ಆ ಸ್ನಾನವನ್ನು ಜನರು ಮಾಡ್ತಾ ಇದ್ದಾರೆ. ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಈ ಬಾರಿಯ ಮಹಾಕುಂಭಮೇಳ ಬಹಳ ಅಪರೂಪದ್ದಾಗಿದೆ. ಕುಂಭಮೇಳ, ಅರ್ಧ ಕುಂಭಮೇಳ ಮತ್ತು ಪೂರ್ಣ ಕುಂಭಗಳಿಗೆ ಹೋಲಿಸಿದರೆ ಮಹಾಕುಂಭಮೇಳ ವಿಶ್ವದ ಅತಿದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಭೆಯಾಗಿದೆ. ಇದನ್ನ ಪ್ರತಿ 12 ವರ್ಷಗಳಿಗೊಮ್ಮೆ ಭಾರತದ 4 ಪವಿತ್ರ ಸ್ಥಳಗಳಲ್ಲಿ ಒಂದಾದ ಪ್ರಯಾಗರಾಜ್, ಹರಿದ್ವಾರ, ಉಜ್ಜಯಿನಿ ಅಥವಾ ನಾಸಿಕ್ನಲ್ಲಿ ನಡೆಸಲಾಗುತ್ತದೆ. ಈ ವರ್ಷ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿದೆ. ಗ್ರಹಗಳಲ್ಲಿ ಅತಿದೊಡ್ಡ ಗ್ರಹ ಗುರುವಾಗಿದ್ದು ಇದು ಸೂರ್ಯನನ್ನ ಸುತ್ತಲೂ 12 ವರ್ಷ ಬೇಕು. ಹೀಗಾಗಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ಆಯೋಜಿಸಲಾಗುತ್ತದೆ. ಇದು ಪ್ರಯಾಗರಾಜ್ನಲ್ಲಿ ನಡೆಯುತ್ತದೆ. ಇಂದು ಸಂಗಮದಲ್ಲಿ ಪೌಷ ಪೂರ್ಣಿಮಾ ಸ್ನಾನ ನಡೆದರೆ ಜನವರಿ 15ರಂದು ಮಕರ ಸಂಕ್ರಾಂತಿ ಸ್ನಾನ ನಡೆಯಲಿದೆ. ಜನವರಿ 29ರಂದು ಮೌನಿ ಅಮಾವಾಸ್ಯೆ ಸ್ನಾನ, ಫೆಬ್ರವರಿ 3ರಂದು ವಸಂತ ಪಂಚಮಿ ಸ್ನಾನ, ಫೆಬ್ರವರಿ 12ರಂದು ಮಾಘಿ ಪೂರ್ಣಿಮಾ ಸ್ನಾನ ಹಾಗೂ ಫೆಬ್ರವರಿ 26ಕ್ಕೆ ಮಹಾಶಿವರಾತ್ರಿ ಸ್ನಾನ ನಡೆಯಲಿದೆ. ಇಂದಿನಿಂದ 44 ದಿನಗಳ ಕಾಲ ಪ್ರಯಾಗರಾಜ್ನಲ್ಲಿ ನಡೆಯುವ ಮಹಾಕುಂಭಮೇಳಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆಯಾಗಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದೆ. 10,000 ಹೆಕ್ಟೇರ್ಗಳ ವಿಶಾಲವಾದ ಪ್ರದೇಶದಲ್ಲಿ ಮಹಾಕುಂಭಮೇಳ ನಡೆಯುತ್ತಿದ್ದು ಅತಿದೊಡ್ಡ ಧಾರ್ಮಿಕ ಹಬ್ಬದ ಯಶಸ್ಸಿಗಾಗಿ ಉತ್ತರ ಪ್ರದೇಶದ ಸರ್ಕಾರ ಈಗಾಗಲೇ 9,000 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಕೋಟ್ಯಂತರ ಭಕ್ತರಿಗಾಗಿ ವಿಶಾಲವಾದ ಪ್ರದೇಶದಲ್ಲಿ 1.5 ಲಕ್ಷ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಭಕ್ತಾದಿಗಳ ಸಂಚಾರಕ್ಕಾಗಿ 30 ಕಿರು ಸೇತುವೆಗಳನ್ನು ನಿರ್ಮಿಸಲಾಗಿದೆ. 400 ಕಿಲೋಮೀಟರ್ಗೂ ಹೆಚ್ಚು ತಾತ್ಕಾಲಿಕ ರಸ್ತೆಗಳನ್ನು ರಚಿಸಲಾಗಿದ್ದು 69,000 ಬೀದಿ ದೀಪಗಳ ವ್ಯವಸ್ಥೆ ಮಾಡಲಾಗಿದೆ. ಕುಂಭಮೇಳದ ಪುಣ್ಯ ಸ್ನಾನದ ವೇಳೆ ಯಾವುದೇ ಅವಘಡ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನದಿಯ ಉದ್ದಕ್ಕೂ 12 ಕಿಲೋಮೀಟರ್ ಘಾಟ್ಗಳನ್ನು ನಿರ್ಮಿಸಲಾಗಿದೆ. ಈಗಾಗಲೇ 1.5 ಲಕ್ಷ ಶೌಚಾಲಯಗಳನ್ನು ನಿರ್ಮಿಸಲಾಗಿದ್ದು ನಗರದ 29 ದೇವಾಲಯಗಳನ್ನು ನವೀಕರಿಸಲಾಗಿದೆ. ಹಾಗೆಯೇ 1,800 ಹೆಕ್ಟೇರ್ ಪ್ರದೇಶವನ್ನು ವಾಹನಗಳ ಪಾರ್ಕಿಂಗ್ಗಾಗಿ ಕಾಯ್ದಿರಿಸಲಾಗಿದೆ. ಮಹಾಕುಂಭಮೇಳದಲ್ಲಿ ಯಾವುದೇ ಅವಘಡಗಳು ನಡೆಯದಂತೆ ಉತ್ತರ ಪ್ರದೇಶ ಸರ್ಕಾರ ಬಿಗಿ ಭದ್ರತೆ ಕೈಗೊಂಡಿದೆ. ನದಿಯ ಉದ್ದಕ್ಕೂ 12 ಕಿಲೋಮೀಟರ್ ಘಾಟ್ಗಳ ನಿರ್ಮಾಣ ಮಾಡಲಾಗಿದ್ದು ಇದೇ ಮೊದಲ ಬಾರಿಗೆ ಎನ್ಡಿಆರ್ಎಫ್ ಪಡೆಯಿಂದ ಐಸಿಯು ಸೌಲಭ್ಯ ಹೊಂದಿರುವ ಆಂಬ್ಯುಲೆನ್ಸ್ಗಳನ್ನು ನದಿ ನೀರಿನ ಮೇಲೆ ನಿಲ್ಲಿಸಲಾಗಿದೆ. ನದಿಯಲ್ಲಿ ಸ್ನಾನ ಮಾಡುವವರ ಸುರಕ್ಷತೆಗಾಗಿ 800 ಪ್ರಾದೇಶಿಕ ಸಶಸ್ತ್ರ ಕಾನ್ಸ್ಟೇಬಲ್, 150 ಎಸ್ಡಿಆರ್ಎಫ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. 7 ನಿರ್ಣಾಯಕ ಮಾರ್ಗಗಳಲ್ಲಿ 102 ಚೆಕ್ ಪೋಸ್ಟ್ಗಳ ನಿರ್ಮಾಣ ಮಾಡಲಾಗಿದ್ದು ವಿಮಾನ ನಿಲ್ದಾಣ, ರೈಲ್ವೆ, ಬಸ್ ನಿಲ್ದಾಣಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. 37,000 ಪೊಲೀಸರನ್ನ ಮತ್ತು 14,000 ಹೋಮ್ ಗಾರ್ಡ್ಗಳನ್ನ ನಿಯೋಜಿಸಲಾಗಿದೆ. ಕುಂಭ ಪ್ರದೇಶದ ಸುತ್ತಲೂ ಒಟ್ಟು 2,700 ಎಐ ಕ್ಯಾಮೆರಾಗಳನ್ನು ಸ್ಥಾಪಿಸಲಾಗಿದೆ. 113 ನೀರೊಳಗಿನ ಡ್ರೋನ್ಗಳು ಜಲಮಾರ್ಗಗಳನ್ನ ಮೇಲ್ವಿಚಾರಣೆ ಮಾಡಲಿವೆ. ಇನ್ನು ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ತಂತ್ರಜ್ಞಾನ ಹೊಂದಿರುವ ರಿಸ್ಟ್ ಬ್ಯಾಂಡ್ಗಳನ್ನ ಹಾಕಲಾಗಿದ್ದು ಇದರ ಸಹಾಯದಿಂದ ಮೇಳದಲ್ಲಿ ಯಾರಾದರೂ ಕಳೆದು ಹೋದಲ್ಲಿ ಅವರನ್ನ ಈ ತಂತ್ರಜ್ಞಾನದ ಮೂಲಕ ಟ್ರ್ಯಾಕ್ ಮಾಡಲಾಗುತ್ತೆ.